ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ AR ಬಿಗ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಸಾಧಕರು ಅಂದಾಕ್ಷಣ ನಮಗೆಲ್ಲ ನೆನಪಾಗೋದು ಕೇವಲ ಸಿನಿಮಾ ನಟಿಯರು, ಯುವ ನಾಯಕರು, ಶ್ರೀಮಂತ ಉದ್ಯಮಿಗಳು ಮತ್ತು ಸ್ಪೋರ್ಟ್ಸ್ ಮನ್ಗಳು ಅಂದರೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಅಂಬಾನಿ, ಅದಾನಿ ಈ ತರಹದ ವ್ಯಕ್ತಿಗಳು ಮಾತ್ರ ನೆನಪಾಗ್ತಾರೆ. ಆದರೆ ಸೂಕ್ಷ್ಮವಾಗಿ ವಿಚಾರಿಸಿ ನೋಡಿದಾಗ ನಮ್ಗನ್ಸುತ್ತೆ ನಮ್ಮ ಸುತ್ತಮುತ್ತಲಿನಲ್ಲಿ ನಮ್ಮೊಳಗಡೆ ಇರುವಂತಹ ಎಷ್ಟೋ ಶಿಕ್ಷಕರು, ವೈದ್ಯರು, ಸಮಾಜ ಸೇವಕರು, ಕಲಾವಿದರು ಕೂಡ ಸಾಧಕರೇ ಅಲ್ಲವೇ ಅಂತ ಅನಿಸುತ್ತೆ. ಕೆಲವು ಉದಾಹರಣೆ ಹೇಳ್ಬೇಕಂತಂದ್ರೆ, ಇವತ್ತಿನ ದಿನಗಳಲ್ಲಿ ಮಠಾಧೀಶರು ರಾಜಕೀಯ ಬೆಂಬಲವನ್ನು ದುರ್ಬಳಕೆ ಮಾಡಿ ಬೆಳೆಯುತ್ತಿರುವ ಕಾಲದಲ್ಲಿ ಕೆಲವು ಮಠಾಧೀಶರು ಒಳ್ಳೆಯ ಪಥದಲ್ಲಿ ಸಾಗುತ್ತಾ ಸಮಾಜಕ್ಕೆ ಮಾದರಿಯಾಗಿರುವಂತಹ ಮಠಾಧೀಶರನ್ನು ಗುರುತಿಸುವುದೇ ನಮ್ಮ ಉದ್ದೇಶ. ಮನೆ ಹಿತ್ತಲ ಔಷಧಿ ಮನೆಯವರಿಗೆ ಮೊದಲ ಎಂಬುವ ಒಂದು ಗಾದೆ ಮಾತಿದೆ. ಅದೇ ರೀತಿ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಷ್ಟೋ ಮಂದಿರಗಳು, ಗುಡಿ ದೇವಾಲಯಗಳು ಅದ್ಭುತವಾದ ಪುರಾತನ ಇತಿಹಾಸ ಮತ್ತು ಚರಿತ್ರೆಯನ್ನು ಹೊಂದಿರುವಂತಹ ಸಮಯದಲ್ಲಿ ನಾವು ಕಾಶಿ ವಿಶ್ವೇಶ್ವರ, ಕಾಶಿ ವಿಶ್ವನಾಥ, ತಿರುಪತಿ ಎಂಬ ದೂರದ ಸ್ಥಳಗಳಿಗೆ ಹೋಗುತ್ತೇವೆ. ಅಂತಹ ನಮ್ಮ ಹತ್ತಿರದಲ್ಲಿ ಇರುವಂತಹ ಕೆಲವೊಂದು ಅದ್ಭುತವಾದ ಪುರಾತನ ಇತಿಹಾಸ ಮತ್ತು ಚರಿತ್ರೆಯನ್ನು ಹೊಂದಿರುವಂತಹ ಕೆಲವು ದೇವಾಲಯಗಳನ್ನು, ಮಂದಿರಗಳನ್ನು ಬೆಳಕಿಗೆ ತರುವಂತಹ ಪ್ರಯತ್ನ ನಮ್ಮ AR ಬಿಗ್ ಸ್ಟುಡಿಯೋದಾಗಿರುತ್ತದೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದು ಬಡ ಜನರಿಗೆ ಉಚಿತವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಿರುವಂತಹ ವೈದ್ಯರನ್ನು ಗುರುತಿಸುವುದೇ ಈ ನಮ್ಮ AR ಬಿಗ್ ಸ್ಟುಡಿಯೋದ ಉದ್ದೇಶವಾಗಿದೆ. ಅದೇ ರೀತಿ ಆಯುರ್ವೇದಿಕದಲ್ಲಿ ಎಷ್ಟೋ ವೈದ್ಯಕೀಯ ಕ್ಷೇತ್ರದಲ್ಲಿ ಗುಣಪಡಿಸಲಾಗುವಂತಹ ಕೆಲವೊಂದು ರೋಗಗಳಿಗೆ ಆಯುರ್ವೇದದ ಮೂಲಕ ಔಷಧಿಯನ್ನು ಕೊಟ್ಟು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಂತಹ ರೋಗಗಳನ್ನು ನಿಧಾನವಾಗಿ ಗುಣಪಡಿಸುವಂತಹ ಎಷ್ಟೋ ವೈದ್ಯರು ಇದ್ದಾರೆ. ಅಂತಹ ವೈದ್ಯರನ್ನು ಕೂಡ ಗುರುತಿಸುವಂತಹ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡುತ್ತೇವೆ. ಇನ್ನು ಅದೇ ರೀತಿ ಜಾತಿ, ಮತ, ಪಂಗಡ, ಮೇಲು ಕೀಳು, ಗಂಡು ಹೆಣ್ಣು ಎನ್ನುವ ಭೇದವಿಲ್ಲದೆ ಅಸಹಾಯಕ, ಅನಾಥರು ಮತ್ತು ವೃದ್ಧರನ್ನು ಪಾಲನೆ ಪೋಷಣೆ ಮಾಡುತ್ತಿರುವಂತಹ ವಿಶೇಷ ವ್ಯಕ್ತಿಗಳನ್ನು ಗುರುತಿಸುವುದೇ ನಮ್ಮ AR ಬಿಗ್ ಸ್ಟುಡಿಯೋದ ಉದ್ದೇಶವಾಗಿದೆ. ಹಾಗೆಯೇ ಶೈಕ್ಷಣಿಕ ರಂಗದಲ್ಲಿ ಕೂಡ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಅನಾವಶ್ಯಕವಾಗಿ ಅತಿಶಯವಾಗಿ ಡೊನೇಷನ್ ಮತ್ತು ಫೀಸ್ಗಳನ್ನು ತೆಗೆದುಕೊಳ್ಳುವ ಕಾಲದಲ್ಲಿ ಬಡ ಜನರಿಗೆ ಕಡಿಮೆ ಫೀಸ್ ಅಥವಾ ಕಡಿಮೆ ಡೊನೇಷನ್ ಅಥವಾ ಕೆಲವೊಬ್ಬರಿಗೆ ಉಚಿತವಾಗಿಯೂ ಕೂಡ ಶಿಕ್ಷಣವನ್ನು ನೀಡುತ್ತಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಮತ್ತು ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗವನ್ನು ಗುರುತಿಸುವಂತಹ ಪ್ರಯತ್ನವನ್ನು ಕೂಡ ನಾವಿಲ್ಲಿ ಮಾಡುತ್ತೇವೆ. ಬಹುತೇಕವಾಗಿ ಭ್ರಷ್ಟಾಚಾರದಿಂದ ಕೂಡಿರುವಂತಹ ರಾಜಕೀಯದಲ್ಲಿ ಸಮಾಜಕ್ಕೆ ಒಂದು ಮಾರ್ಗದರ್ಶಕರಾಗಿ ದಾರಿದೀಪವಾಗಿರುವಂತಹ ರಾಜಕೀಯ ವ್ಯಕ್ತಿಗಳನ್ನು, ಯುವ ನಾಯಕರನ್ನು ಅವರ ಸಂದರ್ಶನ ಪಡೆದುಕೊಂಡು ಅವರು ನಡೆದುಕೊಂಡು ಬಂದ ದಾರಿ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಉದ್ದೇಶ ಪ್ರಯತ್ನ ನಮ್ಮದಾಗಿರುತ್ತದೆ. ಒಟ್ಟಿನಲ್ಲಿ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಕಡು ಬಡತನದ ಬಾಲ್ಯವನ್ನು ಎದುರಿಸಿ ಬದುಕಿನ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಗುರುತಿಸುವ ಸಾಧನೆ ಮಾಡಿಕೊಂಡು ಅಷ್ಟೇ ಅಲ್ಲದೆ ತಮ್ಮ ಸಮಾಜಕ್ಕೆ ಮತ್ತು ಬಡವರಿಗೆ ನೆರವಾಗಿರುವಂತಹ ಅನೇಕ ಸಾಧಕರನ್ನು, ವ್ಯಕ್ತಿಗಳನ್ನು ಕೂಡ ಪರಿಚಯಿಸುವಂತಹ ಒಂದು ಪ್ರಯತ್ನ ನಾವು ಮಾಡುತ್ತಿದ್ದೇವೆ. ನಿಮಗೆ ನಮ್ಮ ಕಂಟೆಂಟ್ ಉದ್ದೇಶ ಇಷ್ಟವಾದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.